ಇಲ್ಲಿ ಬಂದ್ರೆ ಈ ಟ್ರಾಫಿಕ್ ಬಿಟ್ರೆ ಅಲ್ಲೊಂದು ಪಾರ್ಕಿಂಗ್ ಸಿಗತ್ತೆ, ಇಲ್ಲ ಕಾರ್ ಪಾರ್ಕಿಂಗ್ ಅಲ್ಲಿ ಏನು ಅಂತ ಮಾಡಲು ಗೊತ್ತಿಲ್ಲ. ಕೊಡಿಸ್ತೀನಿ ಬರ್ರಿ ನಾನು ಪಾರ್ಕಿಂಗ್. ನಿಮ್ಗೆ ಕಾಸು ಕೊಡ್ರಿ, ಪಾರ್ಕಿಂಗ್ ಕೊಡಿಸ್ತೀನಿ. ಜಾಗ ಕೊಡ್ತೀಯ ರೀ? ಕಾಸು ಕೊಟ್ಟು ಪಾರ್ಕ್ ಮಾಡೋಂಥದ್ದು ಏನೈತೆ? ಹಂಗೆ ನಾವು ಅಯ್ಯೋ ಬೇರೆ ಕಡೆ ಹೋದ್ರೆ ಕಾಸು ಕೊಟ್ಬಿಡ್ತಾನೆ ಪಾರ್ಕ್ ಮಾಡೋದು. ಮತ್ತೆ ಅಲ್ಲಿನೂ ಕಾಸು ಕೊಟ್ರೆ ನಾನು ಪಾರ್ಕಿಂಗ್ ಇಸ್ಕೊಡ್ತೀನಿ. ಅದು ಬೇರೆ ಕಡೆ. ಮತ್ತೆ ನಿಮ್ಮನೆ ಹತ್ರ ಇಲ್ಲ ರೀ, ಎಲ್ಲಾದ್ರೂ ಒಂದೇ ರೂಲ್ಸ್ ಅಂದ್ರೆ ರೂಲ್ಸ್ ಅಷ್ಟೇ. 100 ರೂಪಾಯಿ ಬೆಳಗ್ಗೆಯಿಂದ ಸಾಯಂಕಾಲ ಪಾರ್ಕಿಂಗ್ ಚಾರ್ಜ್. ಏನೋ ನಿನ್ ಕಂಪ್ಲೇಂಟು? ಅಲ್ಲ ರೀ, ಸೊಳ್ಳೆ ಹೊಡೆದಿದ್ ಮುಖ್ಯನಾ, ನಿನ್ ಸಿಟ್ ಗಲೀಜಾಗದ್ ಮುಖ್ಯನಾ? ಗಲೀಜಾಗಿದ್ದೆ, ಇವಾಗ ಸೊಳ್ಳೆ ಹೊಡಿಬೋದಾಗಿತ್ತು, ಕೈಯಲ್ಲಿ ಹೊಡಿಬೋದಾಗಿತ್ತು. ನನ್ನ ಕೈ ಗಲೀಜಾಗಲ್ಲ. ಸೊ ನಿನ್ ಕಾರೇ ಮುಖ್ಯ, ಕಾರ್ ಗಲೀಜಾಗಬಾರ್ದು ಅಷ್ಟೇ. ಏನ್ ಟ್ರಾಫಿಕ್ ಅಷ್ಟಿಲ್ಲ ಅಲ್ಲ ರೀ? ಆರಾಮಾಗೈತೆ, ಪರವಾಗಿಲ್ಲ. ಸಂಡೇ ಟ್ರಾಫಿಕ್. ಟ್ರೈನ್ ಅಂತೆ ನೋಡ್ರಪ್ಪ, ನಿಮ್ಮಪ್ಪ ಟ್ರೈನ್ ತೋರಿಸ್ತವ್ರೆ. ಟ್ರಾಫಿಕ್ ಐತಲ್ಲೇ, ಇಲ್ಲ ಅಂತ ಹೇಳಿದ್ರು. ಟ್ರಾಫಿಕ್ ಐತೆ. ಫ್ರೆಂಡ್ಸ್ ಫೈನಲಿ ರೀಚ್ ಆದ್ವಿ. ಏನು ಅಷ್ಟೊಂದು ಹೇಳ್ಕೊಂಡಷ್ಟು ಟ್ರಾಫಿಕ್ ಇರಲಿಲ್ಲ. ಸೊ ನಾನು ಟ್ರಾಫಿಕ್ ಇಲ್ಲ ಅಂತ ಕೇಳಿದ ತಕ್ಷಣ ಒಂದಷ್ಟು ಗಾಡಿಗಳು ಹಾಗೆ ಸಿಗ್ನಲಲ್ಲಿ ನಿಂತ್ಕೊಂಡಿದ್ದೆ ನೋಡಿ. ನಮ್ಮ ಮನೆಯವರು ಟ್ರಾಫಿಕ್ ಇಲ್ಲ ಅಂತ ಹೇಳಿದ ತಕ್ಷಣ ನೀನು ಟ್ರಾಫಿಕ್ ಅಂತ ಹೇಳ್ತಾಯಿದ್ರು. ದೊಡ್ಡಮ್ಮ ಮನೇಲಿ ಗೃಹ ಪ್ರವೇಶ ಇರೋದ್ರಿಂದ ನಾವೀಗ ಅಮ್ಮ ಮನೆಗೆ ಬಂದಿದ್ದೀವಿ ಫ್ರೆಂಡ್ಸ್. ಒಂದು ಭಾನುವಾರ, ಇನ್ನೊಂದು ಸೋಮವಾರ. ಒಂದು ದೊಡ್ಡಮ್ಮ ಭಾನುವಾರ ಇಟ್ಕೊಂಡಿದ್ದಾರೆ, ಇನ್ನೊಂದು ದೊಡ್ಡಮ್ಮ ಸೋಮವಾರ ಇಟ್ಕೊಂಡಿದ್ದಾರೆ. ಎರಡೂ ಮನೆ ಗೃಹ ಪ್ರವೇಶಗಳು ಒಟ್ಟೊಟ್ಟಿಗೆ ಆಗ್ತಾ ಇರೋದು. ರಿಲೇಟಿವ್ಸ್ ಎಲ್ಲ ಬಂದು ಭಾನುವಾರ ಈಗಲೂ ಸೋಮವಾರ ಕನಕದಾಸ ಜಯಂತಿ ಇರೋದ್ರಿಂದ ಹಾಲಿಡೇಸ್ ಇದೆ ಅಲ್ವಾ, ಅಲ್ಲೇ ಸ್ಟೇ ಆಗಿದ್ದು ಭಾನುವಾರ ಮುಗಿಸ್ಕೊಂಡು ಹೊರಟಿದ್ದಾರೆ ಹೆಣ್ಮಕ್ಳು, ರಿಲೇಟಿವ್ಸು ಎಲ್ಲರೂ. ಒಂಥರ ಖುಷಿ ಅಂತ ಅನಿಸ್ತದೆ. ಈಗ ನಾವು ಭಾನುವಾರ ದೊಡ್ಡಮ್ಮ ಮನೆಯಲ್ಲಿ ಗೃಹ ಪ್ರವೇಶ ಮುಗಿಸ್ಕೊಂಡ್ವಿ. ನೈಟು ಇದು ಬಂದುಬಿಟ್ಟು ಇನ್ನೊಂದು ದೊಡ್ಡಮ್ಮ ಮನೆ ಪೂಜೆ ಇದೆಯಲ್ಲ, ಅದು ನೈಟ್ ಕ್ಲಿಪ್ಪಿಂಗ್ಸು ಫ್ರೆಂಡ್ಸ್. ಇದು ಈಗ ಹೊರಟಿದ್ದೀವಿ ನಾವು, ರಾತ್ರಿ ಪೂಜೆ ನಡೆಯುತ್ತಲ್ಲ, ಹಾಗಾಗಿ ನಾವೀಗ ಹೊರಟಿದ್ದೀವಿ. ಮನೆ ಅಂತೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ನನಗಂತೂ ಇಷ್ಟ ಆಯಿತು. ಡ್ಯೂಪ್ಲೆಕ್ಸ್ ಮನೆ. ಒಂದೊಂದು ರೋಡಲ್ಲಿ ಒಂದೊಂದು ದೊಡ್ಡಮ್ಮ ಇದ್ದಾರೆ ನಮಗೆ. ನಮ್ಮಪ್ಪನಿಗೆ 6 ಜನ ಮಕ್ಕಳು, ಅಣ್ಣನ ತಮ್ಮಂದರು, 3 ಜನ ಹೆಣ್ಮಕ್ಳು. ಹಾಗಾಗಿ ಒಂದೊಂದು ರೋಡು ಒಬ್ಬೊಬ್ರು ಇದ್ದಾರೆ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಈ ಥರ ಒಂದೊಂದು ರೋಡಲ್ಲೂ ಕೂಡ ಇದ್ದಾರೆ. ನಮ್ಮದೊಂದು ದೊಡ್ಡ ಫ್ಯಾಮಿಲಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಎಲ್ಲರೂ ಸಿಗಲ್ಲ ಎಲ್ಲ ಟೈಮಲ್ಲಿ ಕೂಡ. ಮನೆ ಈ ಥರ ಕಟ್ಟಿದ್ದಾರೆ. ಇದು ಕಿಚನ್. ಹಾಗೆ ನಾವು ಪೂಜೆ ಎಲ್ಲ ಆಗ್ತಾಯಿತ್ತು, ಮನೆ ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನೈಟೇ ನೋಡ್ತಾ ಇದ್ದೀವಿ. ದೇವ್ರನ್ನೆಲ್ಲ ಈ ಥರ ಕೂರಿಸಿದ್ರು. ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಮಾಡ್ತಾ ಇದ್ದಾರೆ. ಅದೆಲ್ಲ ಬೆಳಗ್ಗೆ ನಡೆಯುತ್ತೆ ಫ್ರೆಂಡ್ಸ್. ಇದು ನೈಟು ಒಂದು ಸಣ್ಣದಾಗಿ ಪೂಜೆನ ಮಾಡ್ತಾ ಇದ್ದಾರೆ. ಆ ಪೂಜೆ ಎಲ್ಲ ಆಯಿತು. ಈಗ ಹೋಮ ಇದೆ, ಸೊ ಹಾಗಾಗಿ ಹೋಮಕ್ಕೆ ಪೂಜೆ ಮಾಡ್ಕೊತಾ ಇದ್ದಾರೆ. ಊಟ ಎಲ್ಲ ಮುಗಿಸ್ಕೊಂಡು ನಾವೀಗ ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೊರಟಿದ್ದೀವಿ. ಇದೊಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಬಾಯ್.